ಎಲ್ರಿಗೂ ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇದು ನಿನ್ನೆ ಭಾನುವಾರದ್ದು ಮಿನಿ ಲಾಗ್. ಇದು ಮನೆಯಲ್ಲಿ ಸ್ವಲ್ಪ ತರಕಾರಿ ಎಲ್ಲ ಖಾಲಿ ಆಗಿತ್ತು. ನಾನು ನನ್ನ ಮಗಳು ಸಿಟಿ ಮಾರ್ಕೆಟ್ಗೆ ಹೋಗಿ ತರಕಾರಿ ಎಲ್ಲ ತೊಗೊಬಂದ್ವಿ. ತರಕಾರಿ ತೊಗೊಂಬರೋದಿಲ್ಲ, ಅದನ್ನೆಲ್ಲ ಕ್ಲೀನ್ ಮಾಡಿ ನೀಟ್ ಮಾಡಿ ಫ್ರಿಜ್ಜಿಗೆ ಜೋಡಿಸ್ಕೊಳ್ಳೋಷ್ಟಕ್ಕೆ 1 ಅವರ್ ಮೇಲಾಗುತ್ತೆ. ಹಳೆ ಬಾಕ್ಸ್ಗಳೆಲ್ಲ ಇತ್ತು. ಮಮ್ಮಿ ಅದೆಲ್ಲ ಬೇಡ ಅಂತ ಹೊಸ್ದಾಗಿ ನನ್ನ ಮಗಳು ಆನ್ಲೈನಲ್ಲಿ ಬುಕ್ ಮಾಡಿ ತರಿಸಿದ್ಲು. ಈ ಬಾಕ್ಸ್ಗಳು ಟ್ರಾನ್ಸ್ಪರೆಂಟ್, ಏನೇ ತರಕಾರಿಗಳು ಇಟ್ಟು ನೀಟಾಗಿ ಕಾಣಿಸುತ್ತೆ, ನೀಟಾಗಿ ಎತ್ಕೊಬೋದು, ಹುಡ್ಕೋ ಆಗಿಲ್ಲ. ಏನೇ ಬಾಕ್ಸ್ಗಳು ತರಿಸಿದ್ರು ಕವರ್ಗಳು ಕಟ್ಟಿ ಇಡೋದು ಮಾತ್ರ ನಾವು ತಪ್ಪಲ್ಲ. ನಮ್ಮ ಯಜಮಾನ್ರಿಗೆ ಸೊಪ್ಪು ತರಕಾರಿ ಅಂದರೆ ತುಂಬ ಇಷ್ಟ. ಆದ್ದರಿಂದ ಎಲ್ಲ ಸ್ವಲ್ಪ ಸೊಪ್ಪುಗಳು ಜಾಸ್ತಿ ತೊಗೊಂಡೆ, ಮೊಸೊಪ್ಪಿಗೆ ಬಸ್ಸಾರಿಗೆ ಎಲ್ಲ. ನನ್ನ ಮಗನಿಗೆ ನಾಳೆ 7 ಗಂಟೆಗೆಲ್ಲ ಕಾಲೇಜು. ಮಮ್ಮಿ ಬಿಸಿಬೇಳೆ ಬಾತ್ ಬೇಕು ಅಂತ, ಅದಕ್ಕೆ ತರಕಾರಿನೆಲ್ಲ ಹಚ್ಚಿ ಇವಾಗಲೇ ಎಲ್ಲ ಎತ್ತಿ ಫ್ರಿಜ್ಗೆ ಇಟ್ಕೊಂಡ್ವಿ. ಆಮೇಲೆ ನಾನು ನನ್ನ ಮಗಳು ದಿಸಕ್ಕೆ ಯಾವ್ದಾದ್ರು ಒಂದು ಜ್ಯೂಸ್ ಮಾಡ್ಕೊಂಡು ಕುಡಿತಾ ಇರ್ತೀವಿ. ಕ್ಯಾರೆಟ್ ಜ್ಯೂಸು, ಸೌತೆಕಾಯ್ದು ಮತ್ತು ಬೆಟ್ಟದ ನೆಲ್ಲಿಕಾಯಿ ಜ್ಯೂಸು. ಯಾಕೆಂದರೆ ಕೂದಲು ಉದ್ರೋದೆಲ್ಲ ಸ್ವಲ್ಪ ಕಮ್ಮಿ ಆಗುತ್ತೆ, ಕೂದಲು ಚೆನ್ನಾಗಿ ಬೆಳೆಯುತ್ತೆ. ಆಮೇಲೆ ಮಮ್ಮಿ ತಲೆಗೆ ಎಣ್ಣೆ ಹಾಕ್ತೀನಿ ಬನ್ನಿ ಅಂತಂದ್ಲು. ಅವಳ ಪ್ಲ್ಯಾನ್ ಏನು ಅಂದರೆ ಮಮ್ಮಿಗೆ ತಲೆಗೆ ಎಣ್ಣೆ ಹಾಕ್ಬಿಟ್ರೆ ವೀಡಿಯೋ ಮಾಡೋದಿಲ್ಲ, ರೀಲ್ಸ್ ಮಾಡೋದಕ್ಕೆ ಹೋಗೋದಿಲ್ಲ, ನಾನು ಕರೆಯೋದಿಲ್ಲ ಕ್ಯಾಮ್ರಾಮ್ಯಾನ್ ಆಗಿ ಅನ್ನೋ ಪ್ಲ್ಯಾನ್ ಅವಳ್ದು. ಆದ್ದರಿಂದ ತಲೆಗೆಲ್ಲ ಎಣ್ಣೆ ಹಾಕಿದ್ಲು. ತಲೆಗೆಲ್ಲ ಎಣ್ಣೆ ಹಚ್ಕೊಂಡು ಮೇಲ್ಗಡೆ ಬಂದು ನೋಡ್ತೀನಿ ಬಟ್ಟೆ ಎತ್ಕೊಳ್ಳೋಣ ಅಂತ. ಮಳೆ ಬಂದುಬಿಟ್ಟಿತ್ತು, ಎಲ್ಲ ನಿಂದೋಗಿತ್ತು. ಸರಿ ಅಂದ್ಬಿಟ್ಟು ಕೆಳಗಡೆ ಬಂದೆ. ನಮ್ಮ ಮನೆ ರೌಡಿ ಬೇಬಿ ಏನು ಮಾಡ್ತಾ ಇದ್ದಾಳೆ ಅಂತ ಬೆಚ್ಚಗೆ ಗೂಡಲ್ಲಿ ಕೂತಿದ್ಲು, ಮಳೆ ಬರ್ತಿತ್ತು ಅಂತ. ಕೊತ್ತಂಬರಿ ಸೊಪ್ಪು ಹಾಕ್ತೀನಿ ಬಾರ ಈಚೆಗೆ ಎಂದೆ ಬಂದ್ಲು. ನೋಡಿ ಹೇಗೆ ತಿಂತಾ ಇದ್ದಾಳೆ. ಓಕೆ ಫ್ರೆಂಡ್ಸ್, ಬಾಯ್. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಟೇಕ್ ಕೇರ್.